ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿಜೇತ ಗಿಲ್ಲಿ ನಟ ಅವರು ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಗೃಹ ಸಚಿವರು ಗಿಲ್ಲಿ ನಟ ಅವರನ್ನ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಿದ್ರು. ಬಿಗ್ ಬಾಸ್ ವಿಜೇತರಾಗಿ ಹೊರಹೊಮ್ಮಿದ್ದಕ್ಕೆ ಗಿಲ್ಲಿಗೆ ಅಭಿನಂದನೆ ಸಲ್ಲಿಸಿದ್ರು. ಗ್ರಾಮೀಣ ಹಿನ್ನೆಲೆ, ಹಳ್ಳಿ ಸೊಗಡಿನ ಮಾತು, ವಿಶೇಷ ಹಾಸ್ಯ ಶೈಲಿ ಹಾಗೂ ಸಹಜ ಅಭಿನಯದ ಮೂಲಕ ನಾಡಿನ ಜನತೆಯ ಮನಗೆದ್ದಿರುವ ಗಿಲ್ಲಿ ಬಿಗ್ ಬಾಸ್ ಕನ್ನಡದ 12ನೇ ಆವೃತ್ತಿಯಲ್ಲಿ ಆರಂಭದಿಂದ ಅಂತ್ಯದವರೆಗೆ ಗಮನ ಸೆಳೆದಿದ್ರು. ಸರಳ ವ್ಯಕ್ತಿತ್ವ, ಸ್ಪಷ್ಟ ಅಭಿಪ್ರಾಯ ಮತ್ತು ಮನೋರಂಜನೆಯ ಜೊತೆಗೆ ಆಟದ ಮೂಲಕ ಅವರು ಪ್ರೇಕ್ಷಕರ ಅಪಾರ ಬೆಂಬಲ ಪಡೆದು ವಿಜೇತ ಪಟ್ಟವನ್ನ ಅಲಂಕರಿಸಿದ್ರು. ಈ ಸಾಧನೆಯನ್ನ ಮನಗಂಡ ಜಿ ಪರಮೇಶ್ವರ್ ಅವರು ಗಿಲ್ಲಿಯ ಪ್ರತಿಭೆಯನ್ನ ಮುಕ್ತ ಕಂಠದಿಂದ ಪ್ರಶಂಸಿಸಿದ್ರು. ವಿಶೇಷ ಹಾಸ್ಯದ ಮೂಲಕ ನಾಡಿನ ಜನತೆಯನ್ನ ಮನರಂಜಿಸುತ್ತಿರುವ ಹಳ್ಳಿ ಸೊಗಡಿನ ಪ್ರತಿಭೆ 12ನೇ ಆವೃತ್ತಿಯ ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟರಾಜ ಅವರಿಗೆ ಮತ್ತಷ್ಟು ಯಶಸ್ಸು ಲಭಿಸಲಿ. ಹಾಸ್ಯ ಮತ್ತು ಹಳ್ಳಿ ಸೊಗಡಿನ ಮೂಲಕ ನಾಡಿನ ಜನರನ್ನ ರಂಜಿಸುವ ನಿಮ್ಮ ಪ್ರತಿಭೆ ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಯಶಸ್ಸು ಅವಕಾಶಗಳು ದೊರೆಯಲಿ ಎಂದು ಹಾರೈಸಿದ್ರು. 1 ಲಕ್ಷ ಜನ ಸೇರಿಸಿದ್ರು. ಬಂದು ನಾನು ನನಗೋಸ್ಕರ ಬಂದರು. ಉಮೇಶ್ ಅವ್ರು ಕರೀತಾ ಇದ್ದೆ, ದಿಲೀಪ್ ಅಂತ ಹೇಳಿ ಬಂದ್ಬಿಟ್ರು. ಒಂದು 3 hours ಇತ್ತು ಪ್ರೋಗ್ರಾಮಿಗೆ. 1 hour ಇದ್ರು. ಆಮೇಲೆ ನಮ್ಮ ಕಾಲೇಜ್ ಹತ್ರ ಕರ್ಕೊಂಡು ಹೋಗಿ ಅದು ಲಂಚ್ ಎಲ್ಲ ಮಾಡಿಸಿ, ಡಿನ್ನರ್ ಎಲ್ಲ ತಿಂದು ಎಲ್ಲ ಭಾಳ ಜನ ಹೋಗಕ್ ಮುಂಚೆ ನಾನು ಅದ್ರ ಏನ್ ಸರ್ ಮೊನ್ನೆ ಎಲ್ಲಿ ಜನ ನೋಡ್ಬೇಕು ಸಾರ ಕ್ರೌಡ್ ಬಿಗ್ ಬಾಸ್ ಇಲ್ಲ ಗಿಲ್ಲಿ ಒಳ್ಳೇದಾಗಲ್ಲ. ಅಂದ್ರೆ ಇಟ್ ಇಸ್ ಯುವರ್ ಇನ್ನೋಸೆನ್ಸು, ಹಾರ್ಡ್ ವರ್ಕು ಚೆನ್ನಾಗಿ ಒಳ್ಳೇದಾಗ. ಸಿಂಪ್ಲಿಸಿಟಿ ಬಹಳ ಮಾಡುತ್ತೆ ಜೀವನದಲ್ಲಿ. ಜನ ಅದನ್ನೇ ಇಷ್ಟಪಡ್ತಾರೆ. ತೋರಿಕೆ ಗ್ಲಾಮರ್ ವರ್ಲ್ಡ್, ಎಂಟರ್ಟೈನ್ಮೆಂಟ್ ವರ್ಲ್ಡ್, ಅದೊಂದು ಲೈನೇ ಬೇರೆ, ಇದು ಬೇರೆ. ಚೆನ್ನಾಗಿದೆ. ಆಮೇಲೆ ಬೆಂಗಳೂರಲ್ಲಿ ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಓದಿದ್ರು. ಆಮೇಲೆ ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲೊಂದು 5 ವರ್ಷ ಇದ್ದೆ. ಆಮೇಲೆ ಬಂದಾದ್ಮೇಲೆ ಪಾಲಿಟಿಕ್ಸ್ ಸೇರ್ಕೊಂಡು ಇವಾಗ ಪಾಲಿಟಿಷಿಯನ್. ಹೌದಾ? 100-115 ದಿನ ಒಂದೇ ಮನೆಯಲ್ಲಿ ಅಷ್ಟು ಜನದ ಬರೀ ಒಂದು 15-20 ಜನ ಜೊತೆ ಕಮ್ಯುನಿಟಿ ಒಂದೇ ಮನೆಯಲ್ಲಿ ಇರ್ತಲ್ಲ ಸರ್. ಸಡನ್ ಆಗಿ ಬರ್ಕೊಂಡು ಅಷ್ಟು ಜನ ಅಷ್ಟು ಕ್ರೌಡ್ ನೋಡೋದಾಗ ಬೇಗ ಮಾಡೋಕ್ಕಾಗಲ್ಲ ಸರ್. ಫೋನು ಇಲ್ಲ, ಟೈಮು ಇಲ್ಲ, ಏನೂ ಇಲ್ಲ. ಟೈಮು ಒಂದು ಗಡಿಯಾರನೇ ಇರಲ್ಲ ಸರ್. ಬಿಸಿಲು ನೋಡಿ ಆಗಿರ್ಬೋದೇನೋ. ಅಯ್ಯೋ ಟೆಕ್ನಾಲಜಿ ಏನಿಲ್ಲ, ಟೆಕ್ನಾಲಜಿ ನ್ಯಾಚುರಲ್ ಅಲ್ವಿನಿಸ್ಟ್ ಹೋಗೋದು ಪ್ಲಸ್ ಕಾಮಿಡಿ ಇದೆ. ಯಾವುದು ಬಿಲೋ ಲೆವೆಲ್ ಕಾಮಿಡಿ ಇರ್ತಿತ್ತು ಮುಂಚೆ. ಫ್ಯಾಂಟಾಸ್ಟಿಕ್, ರಿಯಲ್ ನ್ಯಾಚುರಲ್ ಕಾಮಿಡಿ ಸರ್. ಸರ್ ಕ್ಯಾನಡಾದಲ್ಲಿ, US ಅಲ್ಲಿ ಜನಗಳು ಎಷ್ಟೊಂದು ಗಂಡ ಹೊಂದಿರು ಜಗಳಾಗಿದ್ದಾರೆ, ವಹಿಸ್ಕೊಳ್ತಾರಲ್ಲ ಜಸ್ಟ್ ಬಿಕಾಸ್ ಆಫ್ ಅಂಡ್ ಪಾಪ್ಯುಲಾರಿಟಿ ರೇಷಿಯೋ ಕನೆಕ್ಟ್ ಮಾಡಿಸಿದ್ರು ಸರ್.